ಮೇಘನಾ, ಹೇಗಿದೆಯಾ? ಇತ್ತೀಚೆಗೆ ಯಾಕೆ ಶಾಲೆಗೆ ಬರ್ತಿಲ್ಲ? ಹಾಯ್ ಸ್ಫೂರ್ತಿ. ಹೌದು, ನನಗೆ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಪ್ರತಿದಿನ ಯಾಕೋ ತುಂಬ ಸುಸ್ತನಿಸ್ತಾ ಇದೆ. ಯಾಕೆ ಮೇಘನಾ, ಏನಾಯಿತು? ನನಗೆ ಗೊತ್ತಿಲ್ಲ ಸ್ಫೂರ್ತಿ. ದಿನ ಬೆಳಿಗ್ಗೆ ಏಳುವಾಗ ಶಕ್ತಿಯೇ ಇರೋಲ್ಲ. ತುಂಬ ಸುಸ್ತು. ದಿನ ಮಲಗಿಯೇ ಇರಬೇಕು ಅಂತ ಅನಿಸುತ್ತೆ. ನಾನು ಕೆಲಸ ಮಾಡೋಲ್ಲ ಅಂತ ಅವ್ವನು ಬೈತಾ ಇರ್ತಾಳೆ. ಮೇಘ್ನಾ, ನೀನು ಡಾಕ್ಟರ್ ಹತ್ರ ತೋರಿಸ್ಕೊಂಡಿದೀಯಾ? ಇಲ್ಲ ಅಕ್ಕ, ನನಗೆ ಡಾಕ್ಟರ್ ಅಂದರೆ ಭಯ. ಚಿಂತೆ ಮಾಡಬೇಡ ಮೇಘ್ನಾ, ನನ್ನ ಜೊತೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಸ್ಫೂರ್ತಿ, ನೀನು ಶಾಲೆಗೆ ಹೋಗು, ನಾನು ಮೇಘ್ನಾನ ದವಾಖಾನೆಗೆ ಕರ್ಕೊಂಡು ಹೋಗಿ ಬರ್ತೀನಿ. ರಕ್ತಹೀನತೆ? ಹೌದು, ದೇಹದ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸಲು ನಿಮ್ಮಲ್ಲಿ ಸಾಕಷ್ಟು ರಕ್ತವಿಲ್ಲ ಎಂದು ತೋರುತ್ತದೆ. ನಿಮಗೆ ಸುಸ್ತು, ತಲೆ ತಿರುಗುವಿಕೆ ಅಥವಾ ತಲೆನೋವು ಇದೆಯೇ? ನಿನ್ನ HB ಮಟ್ಟ ತಿಳಿಯಲು ರಕ್ತ ಪರೀಕ್ಷೆ ಮಾಡಬೇಕಾಗಿದೆ. ಹೋಗಿ ಈ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ಫಲಿತಾಂಶ ಬರಲಿ. ದಿನ ಕೆಲವು ಸರಳ ಅಭ್ಯಾಸಗಳನ್ನು ಅನುಸರಿಸಿದರೆ ಖಂಡಿತ ಚೆನ್ನಾಗಾಗ್ತೀಯಾ? ಸರಿ ಡಾಕ್ಟ್ರೇ. ಶಾಲೆಯಲ್ಲಿ ಕೊಡುವ ಐರನ್ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ದಿನ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶವಿರುವ ಬೆಲ್ಲ, ಶೇಂಗಾ ಬೀಜಗಳು, ಒಣದ್ರಾಕ್ಷಿ, ಖರ್ಜೂರ, ದಾಳಿಂಬೆ, ಬೀಟ್ರೂಟ್, ಚಿಕನ್, ಮೀನು, ಹಸಿರು ಎಲೆಗಳು, ತರಕಾರಿಗಳಾದ ಪಾಲಕ್ ಮತ್ತು ಹಣ್ಣುಗಳನ್ನು ಸೇವಿಸಬೇಕು. ವಿಟಮಿನ್ ಸಿ ಸಮೃದ್ಧವಾಗಿರುವ ನೆಲ್ಲಿಕಾಯಿ, ಟೊಮ್ಯಾಟೊ, ನಿಂಬೆ ಮುಂತಾದ ಹಣ್ಣುಗಳನ್ನು ಸಹ ಸೇವಿಸಿ. ಇದರಿಂದ ದೇಹಕ್ಕೆ ಕಬ್ಬಿನಾಂಶ ಹೀರಿಕೊಳ್ಳಲು ಸಹಾಯ ಆಗುತ್ತೆ. ಡಾಕ್ಟ್ರೇ, ನಾನು ಗರ್ಭಿಣಿಯಾಗಿದ್ದಾಗ ಆಶಾ ಅಕ್ಕ ಕೂಡ ನನ್ನ HB ಮಟ್ಟವನ್ನು ಸುಧಾರಿಸಲು ನೀವು ಹೇಳಿದ್ರಲ್ಲ, ಆ ಆಹಾರಗಳ ಬಗ್ಗೆ ಎಲ್ಲ ಹೇಳಿದ್ರು. ಒಳ್ಳೆಯದು ಲಕ್ಷ್ಮಿ. ಆಶಾ ಸಿಸ್ಟರ್ ಹೇಳಿದ್ದು ಸರಿ. ನೀವು ಮತ್ತು ನಿಮ್ಮ ಮಗು ಈಗ ಆರೋಗ್ಯವಾಗಿರುವುದರಿಂದ ನನಗೆ ತುಂಬಾ ಖುಷಿಯಾಗ್ತಿದೆ.